ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ವಿಶೇಷವಾಗಿರೋ ಸೊಪ್ಪನ್ನು ಹುಡ್ಕೊಂಡು ಹೊರಟಿದ್ದೀನಿ. ಹಾಗೆ ನನ್ನ ತಮ್ಮನೆಲ್ಲ ಚೆಕ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆ ಆ ಸೊಪ್ಪುದು ಹೆಸರು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಗಟೆ ಸೊಪ್ಪಿನಲ್ಲಿ ಇವತ್ತೊಂದು ರೆಸಿಪಿ ಮಾಡುವ. ಮೊದಲನೇದಾಗಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ನ ಹಿಟ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ತಗಟೆ ಸೊಪ್ಪು ಹಳದಿ ಬಣ್ಣದ ಹೂವು, ಕಂದು ಬಣ್ಣದ ಬೀಜಗಳಲ್ಲಿ ಹೆಚ್ಚಿನ ಪ್ರಮಾಣದ ಔಷಧಿ ಗುಣಗಳಿದೆ. ಆದ್ದರಿಂದ ಇದನ್ನು ಆಯುರ್ವೇದ ಮತ್ತು ಮೆಡಿಸಿನ್ಗಳಲ್ಲಿ ಬಳಸ್ತಾರೆ. ಚರ್ಮದಲ್ಲಾಗುವ ಬ್ಯಾಕ್ಟೀರಿಯಾ ಸೋಂಕುಗಳಾದ ತುರಿಕೆ, ಗಜಕರಣ ಮತ್ತು ದೇಹದಲ್ಲಾಗುವ ಗಾಯಗಳಿಗೆ ಈ ಸೊಪ್ಪನ್ನು ಅರೆದು ಸ್ವಲ್ಪ ನಿಂಬೆ ರಸವನ್ನು ಬೆರೆಸಿ ಆ ಜಾಗಕ್ಕೆ ಹಚ್ಚೋದ್ರಿಂದ ನಂಜನ್ನು ಕಡಿಮೆ ಮಾಡುತ್ತೆ. ರಕ್ತಭೇದಿ ಅಥವಾ ಅತಿಸಾರ ಏನಾದರೂ ಇದ್ರೆ ಈ ಸೊಪ್ಪಿನ ರಸಕ್ಕೆ ಉಪ್ಪನ್ನು ಸೇರಿಸಿ ಕುಡಿಬೋದು. ಇನ್ನು ಸಾಮಾನ್ಯವಾದ ಜ್ವರಕ್ಕೆ ಈ ಎಲೆಯ ಕಷಾಯ ಮದ್ದು. ತಗಟೆ ಸೊಪ್ಪನ್ನ ಗರ್ಭಿಣಿಯರು ಮತ್ತು ಮಗುಗೆ ಹಾಲು ಕುಡಿಸೋರು ತಿನ್ನಬಾರ್ದು. ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ತಗಟೆ ಸೊಪ್ಪುದು ಎಲೆನ ಈ ರೀತಿ ಕಿತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಚಿಗುರಿರೋ ಎಲೆನ ತಗೊಳ್ತಾ ಇದ್ದೀನಿ. ಅದು ನೋಡೋಕೆ ಸ್ವಲ್ಪ ಪ್ಯಾರಟ್ ಗ್ರೀನ್ ಆಗಿರುತ್ತೆ. ಇವಾಗ ನೋಡಿ, ಈ ರೀತಿ ಕಿತ್ತಿಟ್ಟಿರೋ ತಗಟೆ ಸೊಪ್ಪಿನ ಎಲೆ ರೆಡಿಯಾಗಿದೆ. ನಾನಿವಾಗ ಅಡುಗೆಗೆ ಸ್ವಲ್ಪ ಗಾಂಧಾರಿ ಮೆಣಸನ್ನ ಕಿತ್ಕೊಳ್ತಾ ಇದ್ದೀನಿ. ಗಾಂಧಾರಿ ಮೆಣಸು ಸಿಗದವರು ಹಸಿಮೆಣಸಿನ್ಕಾಯಿನ ಬಳಸ್ಬೋದು. ಇವಾಗ ನಾರ್ಮಲ್ ವಾಟ್ರಲ್ಲಿ ಈ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಳ್ಳುವ. ಇನ್ನು ಈ ತಗಟೆ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂದರೆ, ಈ ಸೊಪ್ಪು ಹಳ್ಳಿ ಪ್ರದೇಶಗಳಲ್ಲಿ, ಗದ್ದೆ, ಬಾಣೆ ಇಂಥ ಜಾಗಗಳಲ್ಲಿ ಸಿಗುತ್ತೆ. ಈ ಗಿಡಕ್ಕೆ ನಾವು ಯಾವುದೇ ರೀತಿಯ ಗೊಬ್ಬರ, ನೀರು ಹಾಕಿ ಬೆಳೆಸಲ್ಲ, ಅದಾಗೆ ಹುಟ್ಕೊಳ್ಳುತ್ತೆ. ನಾವು ಈ ಸೊಪ್ಪನ್ನು ಮಳೆಗಾಲ ಟೈಮ್ ಅಂದರೆ ಆಟಿ ಟೈಮಲ್ಲಿ ತಿಂತೀವಿ. ನಾನಿವಾಗ ಸ್ವಲ್ಪ ಬಿಸಿ ಇರೋ ನೀರಿಗೆ 2ನೇ ಸತಿ ಸೊಪ್ಪನ್ನು ಹಾಕಿ ವಾಶ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಈ ಸೊಪ್ಪನ್ನು ಬಿಸಿನೀರಲ್ಲಿ 2ನೇ ಸತಿ ವಾಶ್ ಮಾಡ್ತೀನಿ ಅಂದರೆ, ಇದು ಕಾಡು ಸೊಪ್ಪು ಆಗಿರೋದ್ರಿಂದ ಕಣ್ಣಿಗೆ ಕಾಣದಂಥ ಹುಳಗಳಿದ್ರೆ ಕ್ಲಿಯರ್ ಆಗಲಿ ಅಂತ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಸೊಪ್ಪನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿ ತೆಗೆದಿಟ್ಕೊಂಡಿದ್ದೀನಿ. 8ರಿಂದ 9 ಗಾಂಧಾರಿ ಮೆಣಸು ಬೇಕಾಗುತ್ತೆ. ಕರಿಬೇವು ಸೊಪ್ಪು ಒಂದು 3-4 ಕಡ್ಡಿ ಎಲೆ ಬೇಕಾಗುತ್ತೆ. 5ರಿಂದ 6 ಬೆಳ್ಳುಳ್ಳಿ ತಗೊಂಡಿದ್ದೀನಿ. 1 ಹೋಳು ತೆಂಗಿನಕಾಯಿ ತುರಿ, 2 ಈರುಳ್ಳಿ ಉದ್ದುದಕ್ಕೆ ಹೆಚ್ಕೋಬೇಕಾಗುತ್ತೆ. ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ ಪುಡಿ, ಸಂಬಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಸಿವೆ. ನಾನಿಲ್ಲಿ 2 ಚಮಚದಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಗಾಂಧಾರಿ ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕರಿಬೇವು ಸೊಪ್ಪನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಸಾಫ್ಟ್ ಆಗೋ ಗಂಟ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಈ ತಗಟೆ ಸೊಪ್ಪನ್ನು ಈ ರೀತಿ ಹಾಕೊಳ್ತಾ ಇದ್ದೀನಿ. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ 1/4 ಚಮಚ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚ ಗರಂ ಮಸಾಲ ಪುಡಿ, ಅರ್ಧ ಚಮಚ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಹಾಕೋಬೋದು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ. ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸೊಪ್ಪು ಬೇಯೋಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಅದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಸೊಪ್ಪು ಚೆನ್ನಾಗಿ ಬೆಂದಿದೆ. ರೆಡಿ ಮಾಡ್ಕೊಂಡಿರೋ ಕಾಯಿ ತುರಿನ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಹೆಲ್ದಿಯಾಗಿರೋ ತಗಟೆ ಸೊಪ್ಪಿನ ಪಲ್ಯ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಟೇಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.